ಬೀದರ್ ಜಿಲ್ಲೆಯಲ್ಲಾಗಿರುವಂಥ ವಿಕೃತಿಯ ವಿಚಾರ. ಒಬ್ಬ ಶಿಕ್ಷಕ, ಹೆಸರಿಗೆ ಫಿಸಿಕಲ್ ಎಜುಕೇಶನಲ್ ಟೀಚರು, ಆದರೆ ಆತ ಕಾಮುಕ ಶಿಕ್ಷಕ. ವಿಕೃತಿ ಮೆರೆದಿದ್ದಾನೆ. ಪ್ರೌಢಶಾಲೆ ಮಕ್ಕಳ ಪ್ಯಾಂಟ್ ಬಿಚ್ಚಿಸಿ ಹೇಯ ಕೃತ್ಯ ಎಸಗಿದ್ದಾನೆ. ಬೀದರ್ ಜಿಲ್ಲೆಯ ಪ್ರೌಢಶಾಲೆಯೊಂದರಲ್ಲಿ ನಡೆದಿರುವಂಥ ಘಟನೆ. ಪ್ರೌಢಶಾಲೆ ಅಂತಂದ್ರೆ 8, 9, 10ನೇ ತರಗತಿ. ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ರಮೇಶ್ ಈ ವಿಕೃತಿಯನ್ನ ಮೆರೆದಿರುವಂಥದ್ದು. 10ನೇ ತರಗತಿ ಮಕ್ಕಳ ಪ್ಯಾಂಟ್ ಬಿಚ್ಚಿಸಿದಾನೆ ಶಿಕ್ಷಕ ರಮೇಶ್. 10ನೇ ತರಗತಿ ಮಕ್ಕಳ ಪ್ಯಾಂಟ್ ಬಿಚ್ಚಿಸಿ ಮೈದಾನದಲ್ಲೆಲ್ಲ ಓಡಿಸ್ತಾ ಇದ್ದ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ವಿಚಿತ್ರ ಪಾಠ ಮಾಡ್ತಾ ಇದ್ದ. ಒಂದು ವೇಳೆ ನಾವು ಪಾಠ ಕೇಳಲ್ಲ ಅಂತಂದ್ರೆ, ಹೇಳದಂತೆ ಮಾಡದೇ ಇದ್ರೆ ಬೇರೆ ಬೇರೆ ರೀತಿಯ ಶಿಕ್ಷೆ ಕೊಡ್ತಾ ಇದ್ದ ಈ ವ್ಯಕ್ತಿ. ಶಿಕ್ಷಕನ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಇಷ್ಟು ದಿನ ಆ ಶಿಕ್ಷಕನಿಗೆ ಯಾರೂ ಏನೂ ಮಾಡೋದಕ್ಕಾಗಿಲ್ವಲ್ಲ, ಅದು ಸದ್ಯಕ್ಕೆ ಪ್ರಶ್ನೆ. ಇದೇನು ನಿನ್ನೆ ಮೊನ್ನೆ ಮಾಡಿ 2 ದಿನಕ್ಕೆ ಅರೆಸ್ಟ್ ಆಗಿರೋದಲ್ಲ, ಹಲವು ದಿನಗಳಿಂದ ಇದೇ ಮಾಡ್ಕೊಂಡು ಬಂದಿದ್ದಾನೆ ಆ ವ್ಯಕ್ತಿ. ಕಾಮುಕ ಶಿಕ್ಷಕ ರಮೇಶು ಹೇಗಿದ್ದಾನೆ ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಫಿಸಿಕಲ್ ಎಜುಕೇಶನ್ ಟೀಚರ್ ಈತ ಮಕ್ಕಳನ್ನ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷಿಸೋದು, ಮಕ್ಕಳ ಪ್ಯಾಂಟ್ ಬಿಚ್ಚಿಸಿ 10ನೇ ತರಗತಿ ಮಕ್ಕಳ ಪ್ಯಾಂಟ್ ಬಿಚ್ಚಿಸಿ ಮೈದಾನ ಸುತ್ತ ಓಡಾಡಿಸೋದು, ಈ ರೀತಿಯ ಎಲ್ಲ ವಿಚಾರಗಳನ್ನು, ಈ ರೀತಿಯ ಒಂದು ವಿಕೃತಿಯನ್ನ ಈ ರಮೇಶ್ ಅನ್ನೋನು ಮಾಡ್ತಾ ಇದ್ದ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗುಡ್ ಮಾರ್ನಿಂಗ್. ಎಂಥ ಶಿಕ್ಷಕರ್ರಿ ನಾವು? ಶಿಕ್ಷಕರು ಅಂದ ತಕ್ಷಣ ಔತ್ಕೊಳ್ತಾ ಇದ್ವಿ ಅವ್ರ ಮೇಲೆ ಒಂದು ಗೌರವ, ಒಂದು ಭಯದಿಂದ. ಇಂಥ ಶಿಕ್ಷಕರು ಈ ಪ್ರಪಂಚದಲ್ಲಿದ್ದಾರೆ ಅಂತಂದ್ರೆ ಶಿಕ್ಷಕ ಪ್ರವೃತ್ತಿಗೆ ಒಂದು ಕಪ್ಪು ಚುಕ್ಕೆ ಇವರಲ್ಲ. ಖಂಡಿತವಾಗೂ ಪ್ರಣೋದ್, ಏನಂದ್ರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಒಂದು ಅಮಾನತ ಘಟನೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಶಿಕ್ಷಕರು ಅಂತಂದ್ರೆ ಒಂದು ಗುರುಗಳ ಸ್ಥಾನದಲ್ಲಿ ಇರ್ತಾರೆ. ಆದ್ರೆ ಈ ಶಿಕ್ಷಕ ಒಂದು ಭಕ್ಷಕ ಆಗ್ಯಾನ ಹೇಳ್ಬೋದು. ಏನೋ ಆ ಶಾಲೆಯ ಪ್ರೌಢಾಡಳಿತ ಶಾಲೆಯ ಒಂದು 10ನೇ ತರಗತಿ ಮಕ್ಕಳಿಗೆ ತನ್ನ ಪ್ಯಾಂಟ್ ಬಿಚ್ಚಿಸಿ ಒಂದು ಗ್ರೌಂಡ್ ಅಲ್ಲಿ ಸುತ್ತಾಡಿಸ್ತಾನೆ. ಹಾಗಾಗಿ ರಾತ್ರಿ ಟ್ಯೂಷನ್ ಹೇಳ್ತೀನಿ ಅಂತ ಕೂಡ ಲೈಂಗಿಕ ಒಂದು ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಒಂದು ಆರೋಪ ಇದೆ. ಹಾಗಾಗಿ ಬೀದರ್ ಜಿಲ್ಲೆಯ ಒಂದು ಪೊಲೀಸರು ಕೂಡ ಈಗ ಆಲ್ರೆಡಿ ಅವನಿಗೆ ಬಂಧಿಸಿ ಒಂದು ಪೋಸ್ಕೋ ಅಡಿಯಲ್ಲಿ ಅರೆಸ್ಟ್ ಮಾಡಿ ಒಂದು ಜೈಲಿಗೆ ಕಳಿಸಿದ್ರೆ ಅಂತ ಹೇಳ್ಬೋದು ಪ್ರಣೋದ್. ರೈಟ್, ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗೆ. ಗುರುದೇವೋ ಭವ ಅಂತ ಗುರುಗಳನ್ನು ತಂದೆ ತಾಯಿಯ ನಂತರದ ಸ್ಥಾನದಲ್ಲಿಟ್ಟು ನಾವು ಪೂಜೆ ಮಾಡ್ತೀವಿ. ನಮ್ಮ ಸಂಸ್ಕೃತಿ ಅದು, ನಮ್ಮ ಪರಂಪರೆ ಅದು. ಆದರೆ ಇಂಥ ಶಿಕ್ಷಕರಿದ್ದಾಗ ಆ ಗುರುದೇವೋಭವ ಅಂತ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ. ಇದೆಲ್ಲ ಪ್ರಕರಣಗಳು ಇಷ್ಟು ದಿನ ಆದಮೇಲೆ ಕೊನೆಗೂ ಈತನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈತನನ್ನು ಬೀದರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಒಬ್ಬನೇ ಅಲ್ಲ, ಈ ರೀತಿಯ ಶಿಕ್ಷಕರದ್ದು ಯಾರೇ ಇದ್ದರೂ ಅವರು ಕಾನೂನು ರೀತಿಯ ಕ್ರಮ ಆಗಬೇಕು. ಆ ಶಿಕ್ಷಕ ಗುರು ಪ್ರವೃತ್ತಿಗೆ ವೃತ್ತಿಗೆ ಗೌರವ ಸಿಗೋ ದಿನ ಬರಬೇಕು.